ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ಅಭಿವ್ಯಕ್ತಿಕತಾ ಲೋಕಕ್ಕೆ ಆತ್ಮೀಯವಾದ ಸ್ವಾಗತ. ಉಸಿರಾದೆ ನೀ ಜೀವಕ್ಕೆ 94ನೇ ಎಪಿಸೋಡ್ ಇವಾಗ ಶುರು ಮಾಡೋಣ. ಮದುವೆಯಾದ ಹೊಸ ಜೋಡಿಯನ್ನು ಬಾಗಿಲಲ್ಲೇ ನಿಲ್ಲಿಸಿ ಮೊದಲಿಗೆ ಆರತಿ ಮಾಡಿದ ನಂತರ ತ್ವಿಷಾ ಸೇರಕ್ಕಿ ಬೆಲ್ಲ ಒದ್ದು ಗಂಡನ ಜೊತೆಗೆ ಶಾಸ್ತ್ರೋಕ್ತವಾಗಿ ಗೃಹ ಪ್ರವೇಶ ಮಾಡಿದ್ಲು. ಶಾರದಾ ಅವರು ಸೊಸೆಗೆ ದೇವರ ಮನೆಯಲ್ಲಿ ದೀಪ ಬೆಳಗಲು ಹೇಳಿದವರು ನಂತರ ಅವಳಿಗೆ ಗೆಸ್ಟ್ ರೂಮ್ನಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಲು ತಿಳಿಸಿದರು. ತ್ವಿಷಾ ಜೊತೆಗೆ ಗೆಸ್ಟ್ ರೂಮ್ನಲ್ಲಿ ಸ್ವಲ್ಪ ಹೊತ್ತು ಸಮಯ ಕಳೆದ ಆರುಷಿ ಈ ಮನೆಯ ಕುರಿತು ಮನೆಯವರ ಕುರಿತು ಒಳ್ಳೆ ಮಾತುಗಳನ್ನೇ ಹೇಳುತ್ತಾ, ಇಂಥ ಮನೆ ಸೊಸೆಯಂದಿರಾಗಿರೋದು ನಮ್ಮ ಪುಣ್ಯ, ಹಾಗಾಗಿ ಈ ಮನೆಯಲ್ಲಿ ಸದಾಕಾಲ ಸುಖ ಶಾಂತಿ ನೆಮ್ಮದಿ ಇರುವಂತೆ ನೋಡಿಕೊಳ್ಳಬೇಕಾದ್ದು ನಮ್ಮ ಕರ್ತವ್ಯ ಅಂತ ಸ್ನೇಹಿತೆಗೆ ಹೇಳಿದವಳು ಅವಳಿಗೆ ವಿಶ್ರಾಂತಿ ತೆಗೆದುಕೊಳ್ಳಲು ತಿಳಿಸಿ ಸತ್ಯಾಳ ರೂಮ್ಗೆ ಹೋಗಿ ಅವಳ ಆರೋಗ್ಯದ ಬಗ್ಗೆಯೂ ವಿಚಾರಿಸಿದಳು. 4 ತಿಂಗಳು ತುಂಬಿ 5ಕ್ಕೆ ಬಿದ್ದರೂ ಇನ್ನೂ ಸ್ವಲ್ಪ ಸುಸ್ತು ಅಶಕ್ತಿ ಕಾಣಿಸಿಕೊಳ್ಳುತ್ತಾ ಇರುವ ಕಾರಣ ಮರುದಿನ ಟೌನ್ ಆಸ್ಪತ್ರೆಗೆ ಹೋಗಿ ಬರೋಣ ಎಂದು ಹೇಳಿ ಅವಳಿಗೆ ದಾಳಿಂಬೆ ರಸ ಮಾಡಿಕೊಂಡು ಬರುವುದಾಗಿ ತಿಳಿಸಿ ಹೊರಡಲು ನೋಡಿದರೆ ಅವಳ ಕೈ ಹಿಡಿದು ಸತ್ಯ, ಈ ಹಿಂದೆ ನಿಮ್ಮ ಮೇಲೆ ಕೋಪ ಮಾಡಿಕೊಂಡು ರೇಗಾಡಿದ್ದೆ, ಅದಕ್ಕೆ ನನ್ನ ಗಂಡನ ಮೇಲೆ ಅದೇನೋ ಕುರುಡು ಪ್ರೀತಿ, ಆದರೆ ನೀವು ನನ್ನ ಮೇಲೆ ಕೋಪ ಮಾಡಿಕೊಳ್ಳೋ ಬದಲು ನನ್ನ ಕಣ್ಣನ್ನು ತೆರೆಸಿ ಇವತ್ತು ನಾನು ಧೈರ್ಯವಾಗಿ ಒಂಟಿಯಾಗಿ ನನ್ನ ಬದುಕನ್ನು ಸಂಭಾಳಿಸಿಕೊಂಡು ಹೋಗುವಂತೆ ಮಾಡಿದ್ದೀರ. ಅಷ್ಟೇ ಅಲ್ಲ, ಸಿಂಹ ಸಹ ಅವರ ತಪ್ಪನ್ನು ನನ್ನ ಮುಂದೆ ಒಪ್ಪಿಕೊಂಡು ಕೋರ್ಟ್ ವಿಧಿಸಿರುವ 2 ವರ್ಷಗಳ ಕಠಿಣ ಶಿಕ್ಷೆಯನ್ನು ಮುಗಿಸಿದ ನಂತರ ನನ್ನ ಮುಂದೆ ಹೊಸ ಮನುಷ್ಯನಾಗಿ ಬಂದು ನಿಲ್ಲುತ್ತೀನಿ ಅಂತ ಹೇಳಿದ್ರು. 1 ವಾರ ನಾನು ಮಹಿ ಅಣ್ಣನ ಮದುವೆಗೆ ಎಂದು ನಿಮ್ಮ ಮನೆಯಲ್ಲಿ ಉಳಿದುಕೊಂಡಿದ್ದಾಗ ಓಜು ಅಣ್ಣ ನನ್ನನ್ನು ಜೈಲಿಗೆ ಕರೆದುಕೊಂಡು ಹೋಗಿ ಅವರನ್ನು ಭೇಟಿ ಮಾಡಿಸಿದ್ರು. ಅದಕ್ಕೆ ನಿಜ ಹೇಳ್ತೀನಿ, ಮೊದಲೆಲ್ಲ ಸಿಂಹ ಅವರ ಕಣ್ಣಲ್ಲಿ ಕೋಪ ಕ್ರೌರ್ಯ ಕಾಣ್ತಾ ಇತ್ತು, ಆದರೆ ಈಗ ಪಶ್ಚಾತ್ತಾಪ, ನನ್ನ ಮೇಲಿನ ಪ್ರೀತಿ ಎದ್ದು ಕಾಣ್ತಿತ್ತು. ನಿಜವಾಗ್ಲೂ ಇದು ನನ್ನ ಭ್ರಮೇನಾ ಅಥವಾ ಅವರು ಬದಲಾಗಿದ್ದಾರಾ ಗೊತ್ತಾಗ್ತಾ ಇಲ್ಲ ಹೇಳಿದ್ಲು. ಸಿಂಹ ಒಳ್ಳೆಯವನಾಗಿದ್ದಾನೆ ಎಂದು ಮತ್ತೆ ತಪ್ಪು ನಿರ್ಧಾರ ತೆಗೆದುಕೊಂಡು ತನ್ನಿಂದ ಮನೆಯವರಿಗೆ ತೊಂದರೆ ಆದರೆ ಅನ್ನೋ ಭಯ ಅವಳಲ್ಲಿ ಮನೆ ಮಾಡಿತ್ತು. ಆದರೆ ಸತ್ಯಾಗೆ ಈ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಳ್ಳಬೇಡ ಅಂತ ಹೇಳಿ ಅವಳ ತಲೆ ನೇವರಿಸಿದ ಆರುಷಿ, ಸಿಂಹ ಈಗ ನಿಜಕ್ಕೂ ಮೊದಲಿನಂತಿಲ್ಲ, ತುಂಬ ಬದಲಾಗಿದ್ದಾರೆ. ಹಣದ ಆಸೆಗೆ ಎಂತಹ ಕೆಟ್ಟ ಮೃಗದ ಸಹವಾಸ ಮಾಡಿದ್ರು ಅನ್ನೋದು ಈಗ ಅವರಿಗೆ ಮನವರಿಕೆ ಆಗಿದೆ. ಹಾಗಾಗಿ ಅವರು ಶಿಕ್ಷೆ ಮುಗಿಸಿ ಬಂದ ಮೇಲೆ ಅವರನ್ನು ಒಂದೇ ಮನಸ್ಸಿನಿಂದ ಕ್ಷಮಿಸಿ ನಿನ್ನ ಬದುಕಿಗೆ ಬರಮಾಡಿಕೊಂಡ್ರೆ ಒಳ್ಳೆಯದು. ಇನ್ಮುಂದೆ ನಿನ್ನ ಸಂಸಾರ ಸುಖವಾಗಿರಲಿ ಎಂದು ಮನಸಾರೆ ನಾನು ವಿಶ್ ಮಾಡ್ತೀನಿ ಎಂದು ಹೇಳಿ ಜ್ಯೂಸ್ ಮಾಡಿಕೊಂಡು ಬರಲು ಮೆಟ್ಟಿಲು ಇಳಿದು ಹೋಗುವಾಗ ಇವಳ ಎದುರಿಗೆ ಮಕ್ಕಳಿಬ್ಬರು ದಡಬಡ ಅಂತ ಮೆಟ್ಟಿಲೇರಿ ತ್ವಿಷಾ ರೂಮ್ ಕಡೆಗೆ ಓಡಿ ಹೋಗುತ್ತಾ ಇರೋದನ್ನು ನೋಡಿ, ಪ್ಲೀಸ್ ಮೆಲ್ಲಗೆ ಓಡಾಡಿ ಮಕ್ಕಳ, ಮೊದಲೆಲ್ಲ ಬೆಳ್ಳಿ ಎಷ್ಟು ನಾಜೂಕಾಗಿ ಓಡಾಡ್ಕೊಂಡಿದ್ಲು, ಚಿಂಟು ಸಹವಾಸದಿಂದ ಈಗ ಇವಳು ಸಹ ಅವನ ಹಾಗೆ ಜಿಗಿಯೋದು ಓಡೋದು ಮಾಡ್ತಾಳೆ, ಗೊಣಗುತ್ತಾ ಅಡುಗೆ ಮನೆಗೆ ಬಂದವಳು ದಾಳಿಂಬೆ ಬಿಡಿಸುತ್ತಾ ನಿಂತಿದ್ರೆ ದುನ್ವತಿ ಅವರು ಆರುಷಿ ಮುಂದೆ ಕೈ ಮುಗಿದು ಧನ್ಯವಾದ ತಿಳಿಸಿದರು. ಇದೇನು ಮಾಡ್ತಾ ಇದ್ದೀರಾ ಅತ್ತೆ, ನೀವು ಹಿರಿಯರು, ಹೀಗೆ ಕಿರಿಯರಾಗೆ ನೀವು ಕೈ ಮುಗಿದ್ರೆ ಅದು ನಮಗೆ ಶ್ರೇಯಸ್ಸಲ್ಲ ಹೇಳಿ ಅವರ ಕೈ ಸರಿಸಿದ್ಲು. ನಿನ್ನಿಂದ ಇವತ್ತು ನಮ್ಮ ಮಹಿ ಜೀವನ ಒಂದು ದಡ ಸೇರ್ತು. ಸತ್ಯ ಸಹ ಯಾವಾಗಲೂ ತನ್ನ ಗಂಡನ ಕೋಪಕ್ಕೆ ಹೆದರಿ ಭಯದಲ್ಲೇ ಬದುಕುತ್ತಾ ಇದ್ದವಳು ಇಂದು ಬದಲಾಗಿ ತನ್ನ ದೊಡ್ಡಪ್ಪನ ಜೊತೆಗೆ ಸೇರಿ ಮನೆ ಹಾಗೆ ವ್ಯವಹಾರಗಳ ಕಡೆಗೆ ಒಲವು ಬೆಳೆಸಿಕೊಂಡು ಒಂದು ಕಡೆಗೆ ಮಂಕಾಗಿ ಉಳಿಯದೆ ಲವಲವಿಕೆಯಿಂದ ಓಡಾಡ್ಕೊಂಡಿದ್ದಾಳೆ. ಇದೆಲ್ಲ ಸಾಧ್ಯ ಆಗಿದ್ದು ನಿನ್ನಿಂದ, ನೀನು ಈ ಮನೆಗೆ ಸೊಸೆಯಾಗಿ ಬಂದದ್ದು ನಮ್ಮೆಲ್ಲರ ಅದೃಷ್ಟ ಹೇಳಿ ಅವಳ ಕೆನ್ನೆಗಳನ್ನು ಸವರಿ ಮುತ್ತಿಟ್ರು. ನಿಜ ಹೇಳಬೇಕು ಅಂದರೆ ಇದೆಲ್ಲ ಸಾಧ್ಯ ಆಗಿದ್ದು ಚಂದ್ರ ಅವರಿಂದ, ಅವರ ಸಪೋರ್ಟ್, ಅವರ ನಂಬಿಕೆ ಇದ್ದಿದ್ದರಿಂದಲೇ ಇವತ್ತು ಎಲ್ಲರ ಬದುಕು ಹೀಗೆ ಒಂದು ಹಂತಕ್ಕೆ ಬಂದಿರೋದು ಹೇಳಿ ಜ್ಯೂಸ್ ಮಾಡಿಕೊಂಡು ಸತ್ಯಾಗೆ ಅಂತ ತೆಗೆದುಕೊಂಡು ಹೋಗಬೇಕು. ಅಷ್ಟರಲ್ಲಿ ಏನೋ ನೆನಪಾಗಿ, ಅತ್ತೆ ಈ ಜ್ಯೂಸ್ನ ಸ್ವಲ್ಪ ಸತ್ಯಾಗೆ ನೀವೇ ಕೊಡ್ತೀರಾ, ಅದು ನನಗೇನೋ ಕೆಲಸ ನೆನಪಾಯಿತು ಹೇಳಿ ಓಜಸ್ನ ಹುಡುಕಿ ಹೋದ್ಲು. ರೂಮ್ನಲ್ಲಿ ಮನೆಯ ಮುಂದೆ ಪಡಸಾಲೆಯಲ್ಲಿ ಎಲ್ಲೂ ಅವನು ಕಾಣದೇ ಇದ್ದಾಗ ಹಿತ್ತಲಿಗೆ ಹೋಗಿ ನೋಡಲು ಅಲ್ಲಿದ್ದ ಒಂದು ಕಲ್ಲು ಬೆಂಚಿನ ಮೇಲೆ ಮಹಿ ಓಜಸ್ ಇಬ್ಬರು ಕೂತು ಸಿಗರೇಟ್ ಸೇದುತ್ತಾ ಯಾವುದೋ ವಿಷಯದ ಬಗ್ಗೆ ದೀರ್ಘ ಚರ್ಚೆ ನಡೆಸುತ್ತಾ ಇರೋದನ್ನು ಕಂಡು ಚಂದ್ರ ದೂರದಲ್ಲೇ ನಿಂತು ಕೂಗು ಹಾಕಿದ್ಲು. ಆರುಷಿನ ಕಂಡ ತಕ್ಷಣ ಸಿಗರೇಟ್ನ ಕೆಳಗೆ ಹಾಕಿ ಅದನ್ನು ಹೊಸಕಿ ಬಂದೆ ಡಾರ್ಲಿಂಗ್ ಎಂದು ಹೇಳಿ ಅವಳತ್ತ ಹೊರಬಂದು ನಮ್ಮಿಂದ ರಾಣಿಯವರಿಗೆ ಏನು ಸೇವೆ ಆಗಬೇಕಿತ್ತು ನಾಟಕೀಯವಾಗಿ ಕೇಳಿದ. ಸಿಗರೇಟ್ ವಾಸನೆಗೆ ಮುಖ ಕಿವುಚಿ, ಈ ನಡುವೆ ಈ ದರಿದ್ರ ಅಭ್ಯಾಸ ಬಿಟ್ಟಿದ್ರಿ ಅಲ್ವಾ, ಮತ್ತೆ ಯಾಕೆ ಶುರು ಮಾಡಿದ್ದು ಕೇಳಿದ್ರೆ
ಹಿಂದೆಲೆ ಕೆದರಿಕೊಂಡು, ಅದು ಅಣ್ಣ ಪಾಪ ಫುಲ್ ಟೆನ್ಷನ್ನಲ್ಲಿ ಒಬ್ಬನೇ ಕೂತು ಸಿಗರೆಟ್ ಸೇದ್ತಾ ಇದ್ನಾ, ಅದಕ್ಕೆ ಹಾಗೆ ಸುಮ್ಮನೆ ಕಂಪ್ನಿ ಕೊಟ್ಟೆ ಅಷ್ಟೆ. ಡೋಂಟ್ ವರಿ ಕ್ಯೂಟಿ, ಮತ್ತೆ ಇದನ್ನು ಅಭ್ಯಾಸ ಮಾಡಿಕೊಳ್ಳಲ್ಲ. ಹೇಳಿದವನ ಮಾತಿಗೆ ಸರಿ ಅಂತ ತಲೆ ಆಡಿಸಿ ನಿಟ್ಟುಸಿರು ಬಿಟ್ಟ ಆರುಷಿ, ನಾಳೆ ಪೂಜೆಗೆ ಬೇಕಾದ ತೆಂಗು, ಬಾಳೆಹಣ್ಣು ಹಾಗೆ ಎಲೆಗಳನ್ನು ತೋಟಕ್ಕೆ ಹೋಗಿ ತರಲು ಮಾವ ಹೇಳಿದ್ರಲ್ವ, ನೀವು ಹೋಗ್ತೀರಾ ಇಲ್ಲ ಕಾಳಯ್ಯ ಅವರನ್ನು ಕಳಿಸೋದಾ ಕೇಳಿದ್ರೆ, ಅವಳ ಭುಜದ ಮೇಲೆ ತನ್ನ ಎರಡೂ ಕೈಗಳನ್ನು ಇರಿಸಿ, ಸೀನಪ್ಪ, ಅದೇ ನಮ್ಮ ಸಿಂಹಭಾವನ ಬಲಗೈ ಬಂಟನಿಗೆ ಏನೇನು ಬೇಕು ಎಲ್ಲ ತಂದು ಕೊಡಲು ಹೇಳಿದ್ದೀನಿ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಅವನೆಲ್ಲ ತಂದಿಟ್ಟು ಹೋಗ್ತಾನೆ. ನೀನೀಗ ಟೆನ್ಷನ್ ತಗೊಳ್ಳೋದನ್ನು ಬಿಟ್ಟು ಹೋಗಿ ರೂಮ್ನಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. 2 ದಿನದಿಂದ ಒಂದೇ ಸಮನೆ ಕೆಲಸ ಮಾಡ್ತಾನೇ ಇದೆಯಾ ಹೇಳಿದ್ರೆ, ಇವಳಿಗೂ ಒಂದೇ ಸಮನೆ ಮದುವೆ ಮನೆಯಲ್ಲಿ ಓಡಾಡಿ ಸಾಕಾದಂತನಿಸಿದ್ದ ಕಾರಣ ಗಂಡನ ಮಾತಿಗೆ ಒಪ್ಪಿ ಚಿಂಟು ಬೆಳ್ಳಿ ಕಡೆ ಸ್ವಲ್ಪ ಗಮನ ಇರಲಿ ಎಂದು ಹೇಳಿ ರೂಮ್ಗೆ ಹೋಗಿ ಸೀರೆ ಬದಲಿಸಿ ಹಾಸಿಗೆ ಮೇಲೆ ಅಡ್ಡಾದಳು. ಅಂತೂ ನಮ್ಮ ಓಜು ಅಮ್ಮವ್ರ ಗಂಡ ಆದ. ಆರು ಎದುರಿಗೆ ಬಂದರೆ ಸಾಕು, ಅರ್ಧ ಸೆಕೆಂಡ್ ಕೂಡ ಇಲ್ಲ. ಸಿಗರೆಟ್ ಹೇಗೆ ನೆಲ ಕಂಡಿತು ನೋಡು. ಮತ್ತೆ ಹೋಗಿ ಮಹೇಂದ್ರನ ಪಕ್ಕ ಕೂತ ಓಜಸ್ನ ಕಿಚಾಯಿಸಿದ್ರೆ, ಅಣ್ಣನ ಕಡೆಗೆ ಉರಿ ನೋಟ ಬೀರಿ ತೆಪ್ಪಗಿದ್ರೆ ಸರಿ ರೇಗ್ತಾನೆ. ಇದನ್ನೇ ನೋಡು ಬೇಡ ಅನ್ನೋದು ಓಜು. ನೀನು ಮಾತ್ರ ಎಷ್ಟು ಬೇಕಾದರೂ ನನ್ನ ಕಾಲೆಳೆಯಬಹುದು. ಅದೇ ನಾನು ನನ್ನ ಕಣ್ಣಾರೆ ಕಂಡ ದೃಶ್ಯವನ್ನೇ ಹೇಳಿದ್ರು ಹೇಗೆ ಕೋಪ ಮಾಡ್ಕೊಳ್ತೀಯ ನೋಡು ಹೇಳ್ದ. ಮಹಿ, ಆರು ನನ್ನ ಎದುರಿಗೆ ಬಂದ ತಕ್ಷಣ ಸಿಗರೆಟ್ನ ಬಿಸಾಕಿದ್ದು ನನಗೆ ಅವಳನ್ನು ಕಂಡ್ರೆ ಭಯ ಅಂತಲ್ಲ, ಆದರೆ ಅವಳು ಸಿಗರೆಟ್ನ ಕಂಡಾಗ ಒಳಗೊಳಗೆ ಭಯ ಬೀಳ್ತಾಳೆ ಅಂತ ಎಂದು ಹೇಳಿದವನು, ಈ ಹಿಂದೆ ಆ ಚಂದ್ರಾಂಕಿತ ಮಿತ್ರ ಅವಳಿಗೆ ಹೇಗೆಲ್ಲ ಸಿಗರೆಟ್ನಲ್ಲಿ ಸುಟ್ಟು ಹಿಂಸಿಸಿದ್ದ ಅನ್ನೋದನ್ನು ಹೇಳಿದಾಗ ಮಹೇಂದ್ರ ಕೂಡ ಆರುಷಿ ಅನುಭವಿಸಿದ್ದ ನೋವನ್ನು ಕೇಳಿ ಕನಲಿ ಹೋದ. ಹಾಗೆ ಓಜಸ್ ಬಳಿ ತನ್ನ ತಮಾಷೆಗೆ ಕ್ಷಮೆ ಕೇಳ್ದ. ನಿನ್ನ ಸಾರಿ ಏನು ಬೇಡ ಬ್ರೋ, ನಾನು ಆರು ಅನುಭವಿಸುವ ಯಾವ ನೋವು ಅವಳ ಮನಸ್ಸಿನಲ್ಲಿ ಮತ್ತೆ ನೆನಪಾಗಿಯೂ ಅವಳನ್ನು ಕಾಡಬಾರ್ದು ಅಂತ. ಆರು ನನ್ನ ಸುತ್ತಮುತ್ತ ಇದ್ದಾಗ ಸ್ವಲ್ಪ ಜಾಗ್ರತೆ ವಹಿಸ್ತೀನಿ ಅಷ್ಟೆ ಎಂದವನು ತನ್ನ ಅಣ್ಣನಿಗೆ ಸ್ವಲ್ಪ ರೆಸ್ಟ್ ಮಾಡು ಎಂದು ಹೇಳಿ ತಾನು ಮನೆಯೊಳಗೆ ಬಂದು ತನ್ನ ರೂಮ್ ಹೋಗಿ ನೋಡಲು 2 ದಿನದಿಂದ ಓಡಾಟದಲ್ಲಿ ಸಾಕಷ್ಟು ಹೈರಾಣಾಗಿದ್ದ ಹುಡುಗಿ ಆಗಲೇ ಚಂದದ ನಿದ್ದೆಗೆ ಜಾರಿದ್ದಳು. ಮಂಚದ ತುದಿಯಲ್ಲಿ ಹೋಗಿ ಕೂತು ಅವಳ ಹಣೆಯ ಮೇಲೆ ಪುಟ್ಟ ಮುತ್ತಿಟ್ಟ ಓಜಸ್ ನಡುಮನೆಯಲ್ಲಿ ಕೂತು ಆಟವಾಡುತ್ತಾ ಇದ್ದ ಮಕ್ಕಳ ಕಿರುಚಾಟ ಆರುಷಿ ನಿದ್ದೆಯನ್ನು ಭಂಗ ಮಾಡದಿರಲಿ ಎಂದು ಹೋಗಿ ಬಾಗಿಲನ್ನು ಮುಂದಕ್ಕೆ ಮಾಡಿ ಬಂದು ಅವಳ ತಲೆಯನ್ನು ನೇವರಿಸುತ್ತಾ ಕುಳಿತ. 1-2 ತಾಸಿನ ನಿದ್ದೆಯ ನಂತರ ಎಚ್ಚರಗೊಂಡ ಆರುಷಿ ಓಜಸ್ ತನ್ನ ನೆತ್ತಿಯ ಮೇಲೆ ಕೈ ಇರಿಸಿ ಹಾಗೆಯೇ ನಿದ್ದೆಗೆ ಜಾರಿರುವುದನ್ನು ಕಂಡು ಅವನ ಕಾಳಜಿಗೆ ಮನಸೋತು ಮೆಲ್ಲಗೆ ತನ್ನ ನೆತ್ತಿಯ ಮೇಲಿದ್ದ ಅವನ ಕೈ ಹಿಡಿದು ಮುಂಗೈ ಚುಂಬಿಸಿ ಎದ್ದವಳು ಅವನಿಗೆ ಬ್ಲ್ಯಾಂಕೆಟ್ ಹೊದಿಸಿ ರೂಮ್ ಹೊರಗೆ ಬಂದು ತನ್ನ ಚಿಕ್ಕತ್ತೆ ಬಳಿ ಮಕ್ಕಳ ಬಗ್ಗೆ ವಿಚಾರಿಸಿದರೆ ಅವರು ನಂಜಪ್ಪ ಶಾರದಾ ಅವರ ಕೋಣೆಯಲ್ಲಿ ಕತೆ ಕೇಳುತ್ತಾ ಹಾಗೆ ಮಲಗಿಬಿಟ್ಟಿದ್ದಾರೆ ಎಂದು ಹೇಳಿದರೆ, ಚಿಂಟು ಈ ಮನೆಗೆ ತುಂಬ ಹೊಂದಿಕೊಂಡು ಬಿಟ್ಟಿದ್ದಾನೆ ಅತ್ತೆ, ಇದೇ ಕಾರಣಕ್ಕೆ ಊರಲ್ಲಿ ಇರೋದು ಅಂದರೆ ಬೋರ್ ಅಂತಾನೆ ಹೇಳಿದರೆ ನಸುನಕ್ಕು, ಅದು ಹಾಗೆ ಆರು, ಈ ಹಳ್ಳಿಯಲ್ಲಿ ಮಕ್ಕಳಿಗೆ ಆಟ ಆಡಿಕೊಂಡು ಇರೋಕೆ ಯಾವುದೇ ಕಡಿವಾಣ ಇಲ್ಲ. ಮನೆಯ ಮುಂದೆ ವಿಶಾಲವಾದ ಅಂಗಳ, ಪ್ರಾಣಿಗಳ ಜೊತೆಗಿನ ಒಡನಾಟ, ಅವರ ಬಾಲ್ಯವನ್ನು ಆಸ್ವಾದಿಸಲು ಸಿಟಿಯಲ್ಲಿ ಈ ವಾತಾವರಣ ಎಲ್ಲಿ ಸಿಗುತ್ತೆ ಹೇಳು. ಅದಕ್ಕೆ ನಿಮಗೆ ಸಮಯ ಸಿಕ್ಕಾಗಲೆಲ್ಲ ಚಿಂಟುನ ಇಲ್ಲಿಗೆ ಕರೆದುಕೊಂಡು ಬನ್ನಿ. ಇಲ್ಲ ನಿಮ್ಮಿಬ್ಬರಿಗೆ ಸಿಟಿಯಲ್ಲಿ ಕೆಲಸ ಹೆಚ್ಚಿದ್ದು ಚಿಂಟುಗೆ ಶಾಲೆಗೆ ರಜೆ ಇದ್ದರೆ ಹಳ್ಳಿಗೆ ಕಳಿಸ್ಬಿಡಿ, ನಾವು ಅವನನ್ನು ಇಲ್ಲಿ ಚೆನ್ನಾಗಿ ನೋಡ್ಕೊಳ್ತೀವಿ ಹೇಳಿದರೆ ತಲೆ ಆಡಿಸಿ ಒಪ್ಪಿಗೆ ಸೂಚಿಸಿದ್ಲು. ಸಂಜೆ ಕಾಫಿ ತಿಂಡಿಯ ನಂತರ ರಾತ್ರಿಗೆ ತನ್ನ 2 ಅತ್ತೆಯಂದಿರ ಜೊತೆಗೂಡಿ ಹಬ್ಬದ ಅಡುಗೆ ತಯಾರಿಸಿದ ಆರುಷಿ ಮನೆಗೆ ಬಂದಿದ್ದ ನೆಂಟರ ಊಟ ಉಪಚಾರವನ್ನು ಮನಸಾರೆ ಮಾಡಿದ್ಲು. ಊಟದ ನಂತರ ಮನೆಯ ಹಿರಿಯರು ತಾಂಬೂಲ ಸೇವಿಸುತ್ತಾ ಮಾತುಕತೆಗಳನ್ನು ಮುಳುಗಿದ್ದರೆ ಓಜಸ್ ಮಕ್ಕಳನ್ನು ಮಲಗಿಸುವ ಕಾಯಕದಲ್ಲಿ ಬ್ಯುಸಿಯಾಗಿದ್ದ. ಆರುಷಿ ತನ್ನ ಗೆಳತಿಯನ್ನು ನವಿರಾಗಿ ಅಲಂಕರಿಸಿ ಅವಳ ಕೈಗೆ ಹಾಲಿನ ಲೋಟ ಕೊಟ್ಟು ಆಲ್ ದ ಬೆಸ್ಟ್ ವಿಶ್ ಮಾಡಿ ಚಾವಡಿ ಮೇಲಿದ್ದ ಮಹೇಂದ್ರನ ರೂಮ್ ಬಾಗಿಲ ತನಕ ಹೋಗಿ ಬಿಟ್ಟು ಬಂದಳು. ತ್ರಿಷಾ, ಮಹೇಂದ್ರ ತನ್ನ ಬಾಳಿಗೆ ಬೆಳಕಾಗಿ ಬಂದ ಮಡದಿಯ ಕೈಗೆ ಹಿಡಿದು ಅವಳನ್ನು ಕರೆತಂದು ಹೂಗಳಿದ್ದ ಅಲಂಕರಿಸಿದ್ದ ಮಂಚದ ಮೇಲೆ ಕೂರಿಸಿ, ನನ್ನ ಬದುಕಿಗೆ ನೀವು ಹೊಸ ಅರ್ಥ ತಂದು ಕೊಟ್ರಿ, ನಿಮಗೆ ನಾನು ಎಷ್ಟು ಧನ್ಯವಾದ ಹೇಳಿದರೂ ಕಡಿಮೆ ಕಣ್ರಿ ಹೇಳಿದರೆ ಅವನ ಕೈಗೆ ಹಾಲಿನ ಲೋಟ ಕೊಟ್ಟ ತ್ವಿಷಾ ಎದ್ದು ನಿಂತು ಸೊಂಟದ ಮೇಲೆ ಕೈ ಹೊತ್ತು,
ಎಷ್ಟು ಸಲ ಹೇಳಬೇಕು ಮಹಿ? ನನ್ನ ಹೆಸರು ತ್ರಿಷಾ ಅಲ್ಲ, ತ್ವಿಷಾ. ಹಾಗೆ ನನ್ನನ್ನು ನೀವು ಈ ಥರ ಹೋಗಿ ಬನ್ನಿ ಅಂತೆಲ್ಲ ಮರ್ಯಾದೆ ಕೊಟ್ಟು ಕರೆದ್ರೆ ನನಗಿಷ್ಟ ಆಗಲ್ಲ ಎಂದು ಜೋರು ಮಾಡಿದರೆ ಸರಿ ಅಂತ ತಲೆ ಆಡಿಸಿದ ಮಹೇಂದ್ರನ ಮುಖ ಕಂಡು ಅವಳಿಗೆ ನಗು ಬಂದುಬಿಟ್ಲು. ಈಗೇನು ಹಾಲು ಕುಡಿದು ಮಲಗೋದ ಕೇಳಿದ್ರೆ ಮೊದಲಿಗೆ ಹೂ ಅಂದರೂ ತಕ್ಷಣ ಎಚ್ಚೆತ್ತು ಅದು ಹೇಗಾಗತ್ತೆ ಮೆಲ್ಲಗೆ ಕೇಳ್ದ. ಅವನ ಮಾತಿನ ದಾಟಿಗೆ ನಕ್ಕು ತಾನೇ ಹಾಲಿನ ಲೋಟ ಪಡೆದು ಸ್ವಲ್ಪ ಕುಡಿದು ತನ್ನವನ ಎದುರಿಗೆ ಮಿಕ್ಕ ಹಾಲನ್ನು ಹಿಡಿದ್ರೆ ನೀನೇ ಕುಡಿಸು ಹೇಳ್ದ. ತನ್ನ ಇನಿಯನ ಕೋರಿಕೆಗೆ ಒಪ್ಪಿ ಅವನ ಕೊರಳ ಬಳಸಿ ಮಡಿಲಲ್ಲಿ ಕೂತ ಹುಡುಗಿಯನ್ನು ತನ್ನ ತೋಳಿನಲ್ಲಿ ಬಳಸಿದ ಮಹಿ ಅವಳ ಹಣೆಗೆ ಬೆಚ್ಚನೆಯ ಮುತ್ತಿಟ್ಟವನು ಅವಳು ತಂದಿದ್ದ ಹಾಲನ್ನು ಹಂಚಿಕೊಂಡು ಕುಡಿಯುವುದರ ಮೂಲಕ ತಮ್ಮ ಚಂದದ ಸಂಸಾರಕ್ಕೆ ಮುನ್ನುಡಿ ಬರೆದ. ಮಹೇಂದ್ರ ತ್ವಿಷಾರ ಬಾಳಲ್ಲಿ ಹೊಸ ಮುಂಜಾವು ಹೊಸ ಕನಸುಗಳನ್ನು ಹೊತ್ತು ತಂದಿತ್ತು. ತನ್ನ ಇನಿಯನ ತೋಳಲ್ಲಿ ಸುಖ ನಿದ್ರೆ ಮಾಡುತ್ತಿದ್ದ ಹುಡುಗಿ ಬಾಗಿಲು ತಟ್ಟಿದ ಸಪ್ಪಳಕ್ಕೆ ಕಿರಿಕಿರಿಕೊಂಡು ಎಚ್ಚರಗೊಂಡವಳು ಕಣ್ಣು ಕಿರಿದಾಗಿ ಬಿಟ್ಟು ಗಡಿಯಾರದ ಕಡೆಗೆ ನೋಡಲು ಇನ್ನೂ 7 ಗಂಟೆ. ಮಹಿ ನಿದ್ದೆ ಮಾಡುತ್ತಿದ್ದವನ ಭುಜ ತಟ್ಟಿ ಎಬ್ಬಿಸಿದ್ರೆ ನಿದ್ದೆಗಣ್ಣಿನಲ್ಲಿ ತನ್ನವಳ ಬಳಸಿ ಕೆನ್ನೆಯ ಮುದ್ದಿಸುತ್ತಾ, ಬೆಳಗ್ಗೆ ಬೆಳಗ್ಗೆ ನಿನ್ನ ಧ್ವನಿಯಲ್ಲಿ ನನ್ನ ಹೆಸರು ಕೇಳೋಕೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ನೀನು ದಿನ ಹೀಗೆ ಇಂಪಾದ ಧ್ವನಿ ಜೊತೆಗೆ ಮತ್ತೊಂದನ್ನು ಕೊಟ್ಟು ಹೆಬ್ಬೇಸಿದ್ರೆ ನಮ್ಮ ಬದುಕು ಬಂಗಾರದಂಗಿರುತ್ತೆ ಹೇಳಿದರೆ ಅವನ ಕೆನ್ನೆ ತಿವಿದು, ಆಹಾ ಆಸೆ ನೋಡು, ನನಗಿಂತ ನೀವು ತಾನೇ ದೊಡ್ಡವರು, ಅಲ್ಲಿಗೆ ನ್ಯಾಯವಾಗಿ ನನಗಿಂತ ಹೆಚ್ಚು ಜವಾಬ್ದಾರಿ ನಿಮಗೆ ತಾನೇ ಇರಬೇಕು. ಸೊ ಮೈ ಡಿಯರ್ ಯಜಮಾನ್ರೆ, ನಾಳೆಯಿಂದ ದಿನ ಬೆಳಗ್ಗೆ ನಾನಲ್ಲ, ನೀವು ಮೊದಲು ಎದ್ದು ತ್ವಿಷು ಡಾರ್ಲಿಂಗ್ ಗುಡ್ ಮಾರ್ನಿಂಗ್ ಅಂತ ನೀವೇ ನನ್ನ ಮುದ್ದು ಮಾಡಿ ಎಬ್ಬಿಸಬೇಕು, ಗೊತ್ತಾಯ್ತಾ ಕೇಳಿದ್ರೆ ಬೆರಗು ಗಣ್ಣಿನಿಂದ ಅವಳನ್ನೇ ನೋಡುತ್ತಾ, ತ್ವಿಷು ಇದು ಹೇಗಾಗತ್ತೆ ಕೇಳಿದ ತಕ್ಷಣ ಕೋಪದಲ್ಲಿ, ತ್ವಿಷಾ ನನಗೋಸ್ಕರ ಇಷ್ಟು ಮಾಡೋಕ್ಕಾಗಲ್ವ ಮಹಿ? ಮತ್ತೆ ಮದುವೆಗೆ ಮೊದಲು ಕಾಲ್ ಮಾಡಿದಾಗಲೆಲ್ಲ ನಿಮ್ಮನ್ನು ಹಾಗೆ ನೋಡ್ಕೋತೀನಿ ಹೀಗೆ ನೋಡ್ಕೋತೀನಿ ಅಂತ ದೊಡ್ಡ ದೊಡ್ಡ ಮಾತಾಡ್ತಾ ಇದ್ದಿದ್ದೆಲ್ಲ ಸುಳ್ಳ? ಕೇಳಿದ್ರೆ ತನ್ನವಳ ಬೇಸರ ನೋಡೋಕ್ಕಾಗದೆ, ಕ್ಷಮಿಸು ತ್ವಿಷು, ಏನೂ ಗೊತ್ತಿಲ್ಲದೆ ದಡ್ಡಂಗೆ ಮಾತಾಡಿಬಿಟ್ಟೆ. ಈಗೇನು ದಿನ ನಿನಗಿಂತ ಮೊದಲು ನಾನೇ ಎದ್ದು ನಿನಗೆ ಗುಡ್ ಮಾರ್ನಿಂಗ್ ಹೇಳಬೇಕು ತಾನೇ? ಹೇಳ್ತೀನಿ ಬಿಡು ಹೇಳಿ ಅವಳ ಮುಂಗುರುಳು ಸರಿಸಿ ಹಣೆಗೆ ಮುತ್ತಿಡುವ ವೇಳೆಗೆ ಸರಿಯಾಗಿ ಮತ್ತೆ ಬಾಗಿಲು ತಟ್ಟಿದ ಸದ್ದಿಗೆ ಇಬ್ಬರು ಬೆಚ್ಚಿದರು. 5 ನಿಮಿಷ ಬರ್ತೀವಿ ತಾವು ಇರುವ ಸ್ಥಿತಿಯಲ್ಲಿ ಹೋಗಿ ಕದ ತೆರೆಯಲು ಮುಜುಗರಪಟ್ಟು ಹಾಗೆಯೇ ಧ್ವನಿ ಹೇರಿಸಿ ಹೇಳಿದಳು ತ್ವಿಷಾ. ಮಿಸ್ಸೆಸ್ ಮಹೇಂದ್ರ, ನೀವು ಆರಾಮಾಗಿ ಎದ್ದು ರೆಡಿಯಾಗಿ ಬನ್ನಿ, ಹೇಗಿದ್ದರೂ 9 ಗಂಟೆಗೆ ಪುರೋಹಿತರು ಬರ್ತೀನಿ ಅಂತ ಹೇಳಿರೋದು, ಆದರೆ ಈ ನಿಮ್ಮ ಗಂಡನ್ನು ಎಬ್ಬಿಸಿ ರೆಡಿ ಮಾಡಿಸಿ ಕೆಳಗೆ ಕಳಿಸಿ ಎಂದು ಹೇಳಿ ಮೆಟ್ಟಿಲಿಳಿದು ಕೆಳಗೆ ಹೋಗುತ್ತಾ ಓಜಸ್ ಒಳಗೊಳಗೆ ನಗುತ್ತಾ, ಮಹಿ ನನ್ನನ್ನೇ ಅಮ್ಮನವರ ಗಂಡ ಅಂತೀಯ ನೀನು ಕಣೋ. ತ್ವಿಷಾ ಸೆರಗಿಡಿದು ಅವಳು ಹಿಂದೆ ಮುಂದೆ ಸುತ್ತೋ ಪರ್ಫೆಕ್ಟ್ ಅಮ್ಮನವರ ಗಂಡ ಹೇಳಿಕೊಂಡು ಕೆಳಗೆ ಬಂದವಳು ದೇವರ ಪಟ ಇಟ್ಟು ಪೂಜೆಗೆ ಅಣಿ ಮಾಡಿದ್ದ ಮಂಟಪದ ಮುಂದೆ ರಂಗೋಲಿ ಬಿಡಿಸುತ್ತಿದ್ದ ಅರುಶಿನ ಕಂಡು, ಕ್ಯೂಟಿ ಏನಾದರೂ ಹೆಲ್ಪ್ ಬೇಕಾ ಕೇಳ್ದ. ಚಂದ್ರ ಆಗಲೇ ಚಿಂಟು ಎದ್ದು ಪಪ್ಪ ಬೇಕು ಅಂತ ಅಳ್ತಾ ಇದ್ದ. ಮಾವ ಪಾಪ ಆವಾಗಿಂದ ಅವನನ್ನು ಸಮಾಧಾನ ಮಾಡ್ತಾನೆ ಇದ್ದಾರೆ, ನೀವು ಹೋಗಿ ಸ್ವಲ್ಪ ನೋಡಿ. ಹಾಗೆ ಚಿಂಟುಗೆ ಸ್ನಾನ ಮಾಡಿಸಿ ಕಬೋರ್ಡ್ನಲ್ಲಿ ಹೊಸ ಬಟ್ಟೆ ಇಟ್ಟಿದ್ದೀನಿ, ಅದನ್ನು ಅವನಿಗೆ ತೊಡಿಸಿ ರೆಡಿ ಮಾಡಿ. ಹಾಗೆ ನೀವು ಪಂಚೆ ಉಟ್ಟು ಬನ್ನಿ ಹೇಳಿದರೆ ತಲೆ ಆಡಿಸಿ ಹೂ ಅಂದ. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುವುದು. ಥ್ಯಾಂಕ್ ಯು.